ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ತುಂಬ ಚೆನ್ನಾಗಿದ್ದೀವಿ. ಈ ವ್ಲಾಗಲ್ಲಿ ಒಂದು ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ಅಟ್ಯಾಚ್ ಮಾಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನನಗೆ ತುಂಬ ಕಮೆಂಟ್ಸ್ಗಳು ಬರ್ತಾನೆ ಇದ್ದಾವೆ. ಸುಮಾರಷ್ಟು ಕ್ವಶನ್ಸ್ನ ಕೇಳಿಕೊಂಡು ನಾನು ಅದು ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಕೂತ್ಕೊಂಡು ವ್ಲಾಗಲ್ಲಿ ಆರಾಮಾಗಿ ನಿಮ್ಮ ಜೊತೆ ಮಾತಾಡೋಣ, ಬೇರೆಯವರು ನೋಡ್ತಿರ್ತಾರಲ್ವ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಕ್ವಶನ್ಸ್ನ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ನೀವು ಆ ರೆಸಿಪಿದು ನೋಡ್ಕೊಂಡು ಬನ್ನಿ, ಅದಾದಮೇಲೆ ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಬಿಸ್ಕೆಟ್ ಯಾವುದು ನೀವು ಆರ್ಡ್ರ್ ಮಾಡಿದ್ದು ಹೇಳಿ ಅಂತ ಕೇಳಿದ್ರಲ್ಲ, ನಾನು ಇದೇ ಬಿಸ್ಕೆಟ್ ಆರ್ಡ್ರ್ ಮಾಡಿದ್ದಿದ್ದವತ್ತು. ನ್ಯೂಟ್ರಿ ಚಾಯ್ಸ್ ಅವ್ರದ್ದು ಡೈಜೆಸ್ಟಿವ್ ಬಿಸ್ಕೆಟ್ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅದ್ರ ಜೊತೆಗೆ ರಂಜಿತ್ಗೆ ಒಂದು ಓರಿಯೋ ಬಿಸ್ಕೆಟ್ ಆರ್ಡ್ರ್ ಮಾಡಿದ್ದೆ. ನನಗೆ ಚೀಸ್ ಬಿಸ್ಕೆಟ್ ತುಂಬ ಇಷ್ಟ, ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಅವ್ರಿಗೆ ಸ್ವೀಟ್ ಕ್ರೇವಿಂಗ್ಸ್ ನನಗಿಂತ ಜಾಸ್ತಿ, ಮುಂಚೆಯಿಂದ ಅಷ್ಟೇ ಅವ್ರಿಗೆ ಸ್ವೀಟ್ ಸ್ವಲ್ಪ ಇಷ್ಟ. ನಾನಿವತ್ತು ಆಲೂಗೆಡ್ಡೆ ಬಟಾಣಿ ಹಾಕಿ ಕುರ್ಮಾ ಮಾಡಿ ಜೊತೆಗೆ ಪೂರಿ ಮಾಡ್ಕೊತಿದ್ದೀನಿ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಸೋಂಪು ಮತ್ತು ಪಲಾವ್ ಎಲೆ ಹಾಕ್ಕೊತಿದ್ದೀನಿ. ಈ ಥರ ಮಸಾಲೆ ಗ್ರೇವಿ ಐಟಮ್ಸ್ಗೆ ಆಯಿಲ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಅಂದರೆ ತುಂಬ ಜಾಸ್ತಿ ಅಲ್ಲ, ಒಂದು ಮೀಡಿಯಮ್ ರೇಂಜಿಗೆ. ಅದಾದಮೇಲೆ ನಾನು ಆನಿಯನ್ ಹಾಕ್ಕೊತಿದ್ದೀನಿ. ಆನಿಯನ್ ದೊಡ್ಡದೊಂದಿತ್ತು ಮನೇಲಿ, ಅದನ್ನು ಕಟ್ ಮಾಡಿದ್ರು, ಹಾಗಾಗಿ ಜಾಸ್ತಿ ಕಾಣಿಸ್ತಿದೆ. ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡ್ಕೊಳ್ರಿ ಅಂತ ಹೇಳ್ತೀರಾ, ಫ್ರೀ ಇದ್ದಾಗ ಖಂಡಿತ ನಾನು ಮಾಡ್ಕೊತೀನಿ. ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ಗೆ ಸ್ವಲ್ಪ ತೆಂಗಿನ ತುರಿ, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ತಿನ್ನಬಾರ್ದು ಅಂತ ಹೇಳ್ತೀರಾ. ಡೆಲಿವರಿ ಆಗಿ ಒಂದು ಫ್ಯೂ ಡೇಸ್ ಅದನ್ನು ಅವಾಯ್ಡ್ ಮಾಡಬೇಕು, ಗಾಯ ಆಗೋದಕ್ಕೆ. ಅದಾದಮೇಲೆ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಜಾಸ್ತಿ ಸ್ಪೈಸಿ ಫುಡ್ ತಿನ್ನಬಾರ್ದು ಅಷ್ಟೇ. ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕಡಲೆಪಪ್ಪು, ಇದ್ರ ಜೊತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಕಿಪ್ ಮಾಡಿ ನಾವು ರುಬ್ಕೊತೀವಲ್ಲ ಮಸಾಲೆ, ಆ ಟೈಮಲ್ಲೇ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ರುಬ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ನಮ್ಮ ಮನೇಲಿ ಶುಂಠಿ ಕಮ್ಮಿ ಇತ್ತು, ಹಾಗಾಗಿ ನಾನು ಇದನ್ನು ಫಾಲೋ ಮಾಡಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಹಾಕ್ಕೊತಿದ್ದೀನಿ. ಟೊಮೊಟೊ ಕೂಡ ಎರಡೇನೋ ಹಚ್ಚಿದ್ರು ಅವರು, ಚೆನ್ನಾಗಿರುತ್ತೆ ಹಾಕು ಅಂತ. ರಂಜಿತೆ ಎಲ್ಲ ವೆಜಿಟೇಬಲ್ಸ್ ಚಾಪ್ ಮಾಡಿದ್ದು, ಬಿಕಾಸ್ ಸಂಡೇ ಅಲ್ವಾ, ಪಾಪು ಕೂಡ ಮಲಗಿದ್ಲು, ಅವರು ಕೂಡ ಹೆಲ್ಪ್ ಮಾಡಿಕೊಟ್ರು. ಟೊಮೊಟೊ ಸಾಫ್ಟ್ ಆದಮೇಲೆ ನಾನು ಏನು ಅವ್ರೇನು ಹಚ್ಚಿದ್ರು ಪೊಟೊಟೊನ ಹಾಕ್ಕೊಂಡು, ಅದಾದಮೇಲೆ ನಾನು ನೈಟೇ ನೆನೆಸಿಟ್ಟಿದ್ದೆ ಬಟಾಣಿ, ಅದನ್ನು ಹಾಕ್ಕೊತಿದ್ದೀನಿ. ಹಸಿ ಬಟಾಣಿ ಕೂಡ ಹಾಕೋಬೋದು, ಬಟ್ ಈ ಬಟಾಣಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಚಿಟಿಕೆ ಅಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ 1-2-3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಇದು ನಾನು ಮಸಾಲೆ ಎಲ್ಲನೂ ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ನುಣ್ಣು ಗ್ರೈಂಡ್ ಮಾಡ್ಕೊಳ್ಳಿ. ಅದೇನು ನಾವು ಫ್ರೈ ಮಾಡ್ಕೊತಿರ್ತೀವೋ ಒಂದು 3 ಮಿನಿಟ್ಸ್ ಆದಮೇಲೆ ಈ ಮಸಾಲೆ ಆ್ಯಡ್ ಮಾಡಿಕೊಂಡು, ಸ್ವಲ್ಪ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ವಾಟರ್ ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 3 ವಿಜಿಲ್ ಓಡಿಸ್ಕೊಳ್ಳಿ. ಅದು ಬಟಾಣಿ ಚೆನ್ನಾಗಿ ಬೇಯಬೇಕಲ್ವ, ಹಂಗಾಗಿ ಒಂದು 3 ವಿಜಿಲ್ ನಾನು ಓಡಿಸಿದ್ದೆ. ಲಾಸ್ಟಲ್ಲಿ ಅಂದರೆ ಅದು ಕುಕ್ಕರ್ ವಿಜಿಲೆಲ್ಲ ತಣ್ಣಗಾದಮೇಲೆ ಓಪನ್ ಮಾಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಇಷ್ಟೇ, ತುಂಬ ಸಿಂಪಲ್, ಬೇಗ ಮಾಡ್ಕೋಬೋದು. ಈ ಕುರ್ಮಾ ಜೊತೆಗೆ ನೀವು ಗೀ ರೈಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಪ್ಲೇನ್ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ನಾನು ಪೂರಿನ ಯೂಶಲಿ ವೀಕೆಂಡ್ ಟೈಮೇ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ರಂಜಿತ್ ಮಾರ್ನಿಂಗ್ ಬೇಗ ಹೊರಡೋದ್ರಿಂದ ಅವ್ರಿಗೆ ಮಾರ್ನಿಂಗ್ ಟೈಮೇ ಆಯಿಲಿ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಈಗ ನಾನು ಜಾಸ್ತಿ ವೀಕೆಂಡ್ ಟೈಮೇ ಪೂರಿ ಪ್ರಿಫರ್ ಮಾಡೋದು. ಪೂರಿ ಮಾಡ್ಕೊಂಡಿದ್ವಿ. ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಆದರೆ ಇನ್ನೂ ಬೇರೆ ತರಕಾರಿಗಳನ್ನು ಹಾಕೋಬೋದು, ಬಟ್ ನಾನಿಲ್ಲಿ ಆಲೂಗೆಡ್ಡೆ ಆ್ಯಂಡ್ ಬಟಾಣಿ 2 ಹಾಕ್ಕೊಂಡು ಆಲೂ ಬಟಾಣಿ ಕುರ್ಮಾ ಅಂತ ಮಾಡ್ಕೊಂಡಿದ್ದೆ. ಪೂರಿಗೆ ನಾನು ಮುಂಚೆನೇ ಎಲ್ಲ ವಸ್ತು ಇಟ್ಕೊಂಡಿದ್ದೆ, ಇವಾಗ ತೇಲಿಸ್ತಿದ್ದೀನಿ. ಪೂರಿ ತೇಲಿಸ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಉಬ್ಬಿ ಚೆನ್ನಾಗಿ ಬರುತ್ತೆ ಪೂರಿ. ನೀವು ಹೊಸಿಬೇಕಾದ್ರೆ ತೀರ ಚಪಾತಿ ಥರ ತೆಳ್ಳಗೆ ಹೊಸಿಬೇಡಿ, ಸ್ವಲ್ಪ ದಪ್ಪನೇ ಇರಿ, ತಿಕ್ನೆಸ್ ಇರಲಿ ಅಷ್ಟೇ. ಹಂಗಂತ ತೀರ ದಪ್ಪನೂ ಅಲ್ಲ, ಒಂದು ಮೀಡಿಯಮ್ ರೇಂಜ್ಗೆ. ಈ ರೀತಿ ಇತ್ತು ಇವತ್ತು ನಮ್ಮದು ಬ್ರೇಕ್ಫಾಸ್ಟ್. ಅರೌಂಡ್ 10:30 ಆಗಿತ್ತು ಅನಿಸುತ್ತೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ. ವೀಕೆಂಡ್ ಅಲ್ವಾ, ರಂಜಿತ್ ಕೂಡ ಮನೆಯಲ್ಲೇ ಇದ್ದರು, ಸೊ ಹಂಗಾಗಿ ನಾನೇ ಮಲಗಿಸ್ತೀನಿ ಕೊಡು ಪಾಪನ ಅಂತ ಅವರೇ ಮಲಗಿಸ್ತಿದ್ದಾರೆ. ಅವ್ರು ಮಲಗಿದ ಮೇಲೆ ಕೆಳಗಡೆ ಹಾಕ್ತೀವಲ್ವ, ಕೆಳಗಡೆ ಹಾಕಿ ಒಂದು ಫ್ಯೂ ಸೆಕೆಂಡ್ಗೆ ಈ ರೀತಿ ದಬ್ಬಾಕ ಬಿಡ್ತಾಳೆ. ಮ್ಯಾಂಗೋಸ್ ತೊಗೊಂಡು ಬಂದಿದ್ರು ಅಂಕಲ್ಲು. ಇವ್ರ ಹತ್ರ ಮ್ಯಾಂಗೋಸ್ ತುಂಬ ಚೆನ್ನಾಗಿರುತ್ತೆ, ಒಂದು 5-6 ಥರ ಮಾವಿನ ಹಣ್ಣು ಇರ್ತವೆ. ನಮ್ಮ ಏರಿಯಾಗೆ ವೀಕ್ಲಿ 2 ಟೈಮ್ಸ್ ಬರ್ತಾರೆ, ಥರ್ಸ್ಡೇ ಆ್ಯಂಡ್ ಸಂಡೇ, ಎವ್ರಿಡೇ ಕೂಡ ಬರೋಲ್ಲ. ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ನಾವು ಇವ್ರ ಹತ್ರ ತೊಗೋತಿರ್ತೀವಿ, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಇವ್ರ ಹತ್ರ ತೊಗೊಂಡಿದ್ವಿ. ನಮ್ಮ ಏರಿಯಾಗೆ ಒಬ್ರು ಬರ್ತಾರೆ, ಅವ್ರ ಹತ್ರ ಹೋಗಿ ತೊಗೊಂಡು ಬಂದಿದ್ರು ಅಂತ. ಇವತ್ತು ಕೂಡ ಬಂದಿದ್ರು, ರಂಜಿತ್ನ ಕಳಿಸ್ದೆ ಹೋಗಿ ತೊಗೊಂಡು ಬನ್ನಿ ಅಂತ. ಅವ್ರು ಮೈಕ್ ಹಾಕಿರ್ತಾರಲ್ಲ, ನಮಗೆ ಗೊತ್ತಾಗುತ್ತೆ, ಅಂದರೆ ಅವ್ರ ವಾಯ್ಸ್ ಸೌಂಡ್ಗೆ ಗೊತ್ತಾಗುತ್ತೆ ಈ ಅಂಕಲ್ಲೇ ಬಂದಿರೋದು ಅಂತ. ಸೊ ಹೋಗ್ಬಿಟ್ಟು ಅವ್ರು ಸ್ವಲ್ಪ ಮ್ಯಾಂಗೋಸ್ನ ತೊಗೊಂಡು ಬಂದರು. ನಾನು ಎಲ್ಲ ಕ್ವಶನ್ಸ್ನು ಡೈರಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಬ್ಲಾಗ್ ಕಾಮೆಂಟ್ಸ್ ಏನೋ ಅದರಲ್ಲಿ ಯಾವುದು ರಿಪೀಟೆಡ್ ಇತ್ತೋ ಅದನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೆಲ್ಲದಕ್ಕೂ ಕ್ವಿಕ್ಕಾಗಿ ಆನ್ಸರ್ ಮಾಡಿಬಿಡ್ತೀನಿ. ವಿಹಾ ಮಲಗಿದ್ದಾಳೆ,
ಆಮೇಲೆ ಅವಳನ್ನೂ ಕೂಡ ತೋರಿಸ್ತೀನಿ ಈ ವ್ಲಾಗಲ್ಲಿ. ನಾನು ಅವಳನ್ನ ಕ್ಯಾಪ್ಚರೇ ಮಾಡಿಲ್ಲ. ಅವಳಿಲ್ಲ ಅಂದರೆ ನನ್ನ ಡೇನು ಇನ್ಕಂಪ್ಲೀಟ್ ಆ್ಯಂಡ್ ವ್ಲಾಗ್ ಕೂಡ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಶೇರ್ ಮಾಡ್ತೀನಿ ಅವಳು ಎದ್ದಿದ್ದಾದ್ಮೇಲೆ. ಓಕೆನಾ? ಸ್ನಾನ ಹೇಗೆ ಮಾಡಿಸ್ತೀರಾ ಹಾಗೆ ತೋರಿಸಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದೀರಾ. ಅದನ್ನೆಲ್ಲ ನಾನು ಹೆಂಗೆ ಕ್ಯಾಪ್ಚರ್ ಮಾಡೋದು, ರ್ಯಾಂಡಮಾಗಿ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವ ರೀತಿ ನಾನು ಸ್ನಾನ ಮಾಡಿಸ್ತೀನಿ ಅಂತ. ನಾರ್ಮಲಾಗಿ ಹಳ್ಳಿ ಕಡೆ ಎಲ್ಲ ಕಾಲು ನಿಂತ್ಕೊಂಡು ಅವಳನ್ನ ಫಸ್ಟ್ ಉಲ್ಟಾ ಮಲಗಿಸ್ಕೊಂಡು ಅಲ್ಲೆಲ್ಲ ಸ್ನಾನ ಮಾಡಿಸಿ ಆಮೇಲೆ ಸೀದಾ ಮಲಗಿಸ್ಕೊಂಡು ಮಾಡಿಸ್ತಾರಲ್ವ, ಅದೇ ರೀತಿ ಕರೆಂಟ್ಲಿ ನಾನು ಅದೇ ಸ್ಟೆಪ್ಸೇ ಫಾಲೋ ಮಾಡ್ತಿರೋದು. ಬಟ್ ಈಗೇನಾಗಿದೆ ಅಂದರೆ ನಂದು ಮಾರ್ನಿಂಗ್ ರೂಟೀನ್ ಸ್ವಲ್ಪ ಸಿಂಪಲ್ ಆಗಿಬಿಟ್ಟಿದೆ. ರಂಜಿತ್ತು ಆಫೀಸ್ಗೆ ಹೋದ್ಮೇಲೆ ನಾನೊಂದು 11 ಗಂಟೆ 11:30 ಈ ಟೈಮಲ್ಲಿ ಸ್ನಾನ ಮಾಡಿಸ್ತೀನಿ. ಅವಾಗೆಲ್ಲ ಅರಿಬರಿಲಿ ಮಾರ್ನಿಂಗೇ ಎಲ್ಲ ಮುಗಿಸ್ಕೋತಿದ್ವಿ ರಂಜಿತ್ ಇರುವಾಗಲೇ. ಇವಾಗ ವೆದರ್ ಗೊತ್ತಲ್ವ, ತುಂಬಾ ಚಳಿ ಇರುತ್ತೆ ಮಾರ್ನಿಂಗ್ ಟೈಮು. ಸೊ ಬೇಡ ಒಬ್ಬಳೇ ಮಾಡಿಸ್ಕೊಳ್ಳೋಣ ಅಂತ ಈ ನಡುವೆ ನಾನು ಒಬ್ಬಳೇ ಸ್ನಾನ ಮಾಡಿಸ್ತಿದ್ದೀನಿ. ಏನು ಸ್ಕಿಪ್ ಆಗ್ತಿದೆ ಅಂದರೆ ಮೇಗ್ಲು ನೀರು ಅಂತ ಒಯ್ತಾರೆ ಒಬ್ಬರು, ಲೈಕ್ ಪಾಪು ತಲೆ ಹಿಂಗೆ ಇಟ್ಕೊಂಡು ಒಯ್ತಾರೆ, ಅದು ಸ್ಟೆಪ್ಸ್ ಸ್ಕಿಪ್ ಆಗ್ತಿದೆ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ನಾರ್ಮಲಾಗಿ ಒಬ್ಬಳೇ ಮಾಡಿಸ್ಕೋತಿದ್ದೀನಿ. ಈಸಿ ಆರಾಮಾಗೆ. ಅದನ್ನು ನನಗೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸೋದಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ ನಾನು ಸ್ನಾನ ಮಾಡಿಸೋದೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸೋದಕ್ಕೆ. ಬಟ್ ಆರಾಮಾಗಿ ಮಾಡಿಸ್ಬೋದು, ಏನು ತುಂಬ ಡಿಫಿಕಲ್ಟಿ ಏನಿಲ್ಲ. ಪಾಪು ಮೇಲೆ ಡಿಪೆಂಡು. ಪಾಪು ಕೆಲವೊಬ್ಬರು ಅಳ್ತಿರ್ತಾರೆ ತುಂಬ ಸ್ನಾನ ಮಾಡ್ಕೋಬೇಕಾದ್ರೆ. ನನ್ನ ಮಗಳು ಏನು ಆ ಥರ ಇಲ್ಲ, ಆರಾಮಾಗಿ ಸ್ನಾನ ಮಾಡಿಸ್ಕೊತಾಳೆ. ಅಂದರೆ ಫೇಸ್ ವಾಶ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕ್ರ್ಯಾಂಕಿ ಆಗ್ತಾಳೆ ಅವಳು ಕೂಡ. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಸಮ್ಟೈಮ್ಸ್ ಫೇಸ್ ವಾಶ್ದೂ ಆರಾಮಾಗೇ ಇರ್ತಾಳೆ. ಡಿಪೆಂಡ್ಸ್ ಅವಳ ಮೂಡ್ ಮೇಲೆ. ಇವಾಗ ಅವಳು ನಿದ್ದೆ ಕರೆಕ್ಟಾಗಿ ಆಗಿರಬೇಕು, ಹೊಟ್ಟೆ ತುಂಬಿರಬೇಕು, ಆ ಟೈಮಲ್ಲಿ ಆರಾಮಾಗಿರ್ತಾಳೆ ಅಷ್ಟೇ. ವಿಹಾ ಬಗ್ಗೆ ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ. ನಿಮ್ಮ ಮಗಳು ತುಂಬ ಕ್ಯೂಟಾಗಿದ್ದಾರೆ, ವಿಹಾ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಆ್ಯಂಡ್ ವಿಹಾಗೆ ನಿಮ್ಮದೇ ಆದ ನಿಕ್ ನೇಮ್ಸಿಂದ ಕರಿತಿರ್ತೀರ, ಲೈಕ್ ಕಂದಮ್ಮ, ಮುದ್ದಮ್ಮ, ಈ ರೀತಿ ಎಲ್ಲ. ನಂಗೆ ತುಂಬ ಖುಷಿ ಆಗ್ತಿದೆ ನೀವು ನನ್ನ ಮಗಳನ್ನ ಅಷ್ಟು ಇಷ್ಟಪಡ್ತಿರೋದು. ನೀವು ರಿಸೀವ್ ಮಾಡ್ಕೊಂಡಿರೋ ವೇ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ನನಗಿಂತ ಜಾಸ್ತಿ ಅವಳ ಮೇಲೆ ಲವ್ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಆ್ಯಂಡ್ ಪಾಪು ವಾಮಿಟ್ ಮಾಡ್ತಾಳ ಆಫ್ಟರ್ ಫೀಡಿಂಗ್ ಇಲ್ಲ ಬರ್ಪಿಂಗ್ ಮಾಡಬೇಕಾದ್ರೆ ಹೇಗೆ ಅದನ್ನು ಅವಾಯ್ಡ್ ಮಾಡ್ತೀರಾ ಅಂತ ಕೇಳ್ತೀರಾ. ಆ್ಯಂಡ್ ಬರ್ಪಿಂಗ್ ಕಂಪಲ್ಸರಿನಾ ಅಂತ ಪ್ರತಿಯೊಂದು ಕೇಳ್ತೀರಾ. ಲೈಕ್ ಮಲಗಿದ್ದಾಗೆಲ್ಲ ಹೇಗೆ ಬರ್ಪಿಂಗ್ ಮಾಡ್ತೀರಾ ಅಂತ. ಬರ್ಪಿಂಗ್ ಕಂಪಲ್ಸರಿ ಅಂತ ಏನಿಲ್ಲ, ಬಟ್ ಸ್ಟಿಲ್ ಫೀಡ್ ಮಾಡಿಸಿದಾಗ ತೆಗಿಸ್ಬೇಕು ಅಂತ ಹೇಳ್ತಾರೆ, ಇಲ್ಲಾಂದರೆ ವಾಮಿಟ್ ಮಾಡ್ಕೊತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಓವರ್ ಫೀಡ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳಿಗೆ. ಸ್ಟಾರ್ಟಿಂಗ್ ನ್ಯೂ ಬಾರ್ನ್ ಬೇಬೀಸ್ಗೆ ಗೊತ್ತಿರಲ್ಲ ನೀವು ಎಷ್ಟು ಫೀಡ್ ಮಾಡ್ತಿರ್ತೀರಾ, ಪಾಪುಗೂ ಗೊತ್ತಿರಲ್ಲ, ಸುಮ್ಮನೆ ಸಕ್ ಮಾಡ್ಕೊಂಡು ಕುಡಿತಿರುತ್ತೆ. ಓವರ್ ಫೀಡ್ ಮಾಡಿದಾಗೂ ಕೂಡ ವಾಮಿಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಾಮಿಟ್ ಮಾಡ್ಕೊಂಡ್ರೆ ಏನು ಗೊತ್ತಾ, ವೆಯ್ಟ್ ಗೇನ್ ಆಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಬರ್ಪಿಂಗ್ ಮಾಡಿಸಿ, ಕಂಪಲ್ಸರಿ ಅಂತ ಏನಿಲ್ಲ. ಬರ್ಪಿಂಗ್ ಮಾಡಿಸಿದಾಗ ವಾಮಿಟ್ ಅಂದರೆ ಒಂಚೂರು ಹಾಲು ಆಚೆ ಬರುತ್ತೆ. ಅದು ಏನಂದರೆ ಫೀಡ್ ಮಾಡಬೇಕಾದ್ರೆ ಗ್ಯಾಸ್ ಕೂಡ ಹೋಗಿರುತ್ತೆ ಪಾಪು ಒಳಗಡೆ. ಅವ್ರು ಬರ್ಪಿಂಗ್ ಮಾಡಿದಾಗ ಅದು ಹೇಗೆ ಬರುತ್ತಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಮಿಲ್ಕ್ ಬರುತ್ತೆ ಸಮ್ ಟೈಮ್ಸ್ ಅಷ್ಟೇ. ಮೋಸ್ಟ್ ಆಫ್ ದಿ ಟೈಮ್ಸ್ ಆ ರೀತಿ ಏನೂ ಬರಲ್ಲ. ಆ್ಯಂಡ್ ಅಷ್ಟೇ, ನೀವು ವಾಮಿಟಿಂಗ್ ತುಂಬ ಆಗ್ತಿದೆ ಅಂದರೆ ಓವರ್ ಫೀಡ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇನೇನಿಲ್ಲ. ಆ್ಯಂಡ್ ಪಾಪು ಜಾಸ್ತಿ ಹಾಲು ಕುಡಿತಿಲ್ಲ, ಜಸ್ಟ್ 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟೇ ಕುಡಿತಿದೆ ಅಂತ ಕೇಳಿದ್ರಿ ಒಬ್ಬರು. ಅದು ಡಿಪೆಂಡ್ಸ್ ಆಯಿತಾ, ಬೇಬಿ ಎಷ್ಟು ಮಂತ್ಸ್ ಇದೆ ಅಂತ ನಮಗೆ ನೀವು ಕ್ಲಿಯರಾಗಿ ಹೇಳಿರಲಿಲ್ಲ. ಪಾಪು ಕಂಫರ್ಟಬಲ್ ಅಂದರೆ ಹೊಟ್ಟೆ ತುಂಬಿದೆ ಅಂತಂದರೆ ಓಕೆ, ತುಂಬ ಫೋರ್ಸ್ಫುಲ್ ಮಾಡಿಬಿಟ್ಟು ಫೀಡ್ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಆ ಟೈಮಲ್ಲೇ ವಾಮಿಟ್ ಆಗೋದು. ಆ್ಯಂಡ್ ವಾಮಿಟ್ ಆದರೆ ಗೊತ್ತಲ್ವಾ, ವೆಯ್ಟ್ ಗೇನು ಕೂಡ ಬೇಗ ಆಗಲ್ಲ. ಹಾಗಾಗಿ ತುಂಬ ಜನ ನಾನು ವ್ಲಾಗ್ಸ್ಗೆ ಕನೆಕ್ಟ್ ಆಗಿದ್ದೀರಾ. ಆ್ಯಂಡ್ ಎವ್ರಿಡೇ ವೆಯ್ಟ್ ಮಾಡ್ತಿರ್ತೀವಿ ಅಂತ ಹೇಳ್ತಿರ್ತೀರ. ಯಾರೆಲ್ಲ ನನ್ನ ವ್ಲಾಗ್ಸ್ನ ಇಷ್ಟಪಡ್ತಿದ್ದೀರಾ ಆ್ಯಂಡ್ ವೆಯ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಇದನ್ನು ಮೆನ್ಷನ್ ಮಾಡಿದ್ದೆ. ಆ್ಯಂಡ್ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ, ಲೈಕ್ ಒಬ್ಬಳೇ ನಾನು ಪಾಪನ ನೋಡ್ಕೊತಿದ್ದೀನಿ, ನನಗೆ ಸಮ್ಟೈಮ್ಸ್ ಭಯ ಆಗುತ್ತೆ ಅಂತ. ಏನಕ್ಕೆ ಭಯ ಆಗುತ್ತೆ? ನೀವೇ ಭಯಪಟ್ಟರೆ ಚಿಕ್ಕ ಪಾಪು ನೀವು ಹೇಗೆ ನೋಡ್ಕೊಳ್ಳೋದಕ್ಕಾಗುತ್ತೆ? ನೀವು ಸ್ಟ್ರಾಂಗಾಗಿರಬೇಕು ಈ ಜರ್ನಿಲಿ. ಆ್ಯಂಡ್ ನೀವು ಹ್ಯಾಪಿಯಾಗಿ ಆರಾಮಾಗಿದ್ದರೆ ಪಾಪನ ಕೂಡ ನೀವು ಹ್ಯಾಪಿಯಾಗಿ ನೋಡ್ಕೊಳ್ಳೋದಕ್ಕಾಗೋದು. ನಿಮ್ಮ ಮೈಂಡ್ಸೆಟ್ನ ನೀವೇ ಕಂಟ್ರೋಲಾಗಿ ಇಟ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ಯಾರೂ ಜಾಸ್ತಿ ನೆಗೆಟಿವ್ ಆಗೆಲ್ಲ ಥಿಂಕ್ ಮಾಡೋದು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಖುಷಿ ಕೊಡುತ್ತೋ ಆ ಕೆಲಸಗಳನ್ನ ಮಾಡಿಕೊಂಡು ಡೈಲಿ ನಿಮ್ಮ ಟೈಮ್ನ ನೀವು ಸ್ಪೆಂಡ್ ಮಾಡ್ತೀರಿ. ಲೈಕ್ ನಿಮ್ಗೆ ಏನಾದರೂ ಒಂದಿಷ್ಟ ಇರುತ್ತಲ್ವ, ಕುಕ್ಕಿಂಗ್ ಆಗಿರ್ಬೋದು, ನಿಮ್ಮದೇ ಅಂತ ಒಂದು ಹಾಬಿ ಇರುತ್ತೆ. ಕೆಲವೊಬ್ಬರಿಗೆ ಬುಕ್ಸ್ ಓದೋದು ಇಷ್ಟ, ಕೆಲವೊಬ್ಬರಿಗೆ ಮೂವೀಸ್ ನೋಡೋದು ಇಷ್ಟ. ಪಾಪ ಮಲಗಿದಾಗ ನಿಮಗೆ ಅಂತ ಟೈಮ್ ಸಿಕ್ಕಿದಾಗ ಈ ರೀತಿ ಏನಾದರೂ ನಿಮ್ಮ ಹಾಬೀಸಲ್ಲಿ ಇನ್ವಾಲ್ವ್ ಆಗಿ, ಆವಾಗ ನೆಗೆಟಿವ್ ಥಾಟ್ಸ್ ಕೂಡ ಕಡಿಮೆ ಬರುತ್ತೆ. ತುಂಬ ನೆಗೆಟಿವ್ ಆಗೆಲ್ಲ ಯಾವತ್ತೂ ಅಷ್ಟೇ, ಅಂದರೆ ಪ್ರೆಗ್ನೆನ್ಸಿಲಾಗಿರ್ಬೋದು, ಪೋಸ್ಟ್ ಪಾರ್ಟಮಲ್ಲಿ ಆಗಿರ್ಬೋದು, ಮನೇಲಿ ಒಬ್ಬರೇ ಇರ್ತೀರ,
ಸೊ ಆದಷ್ಟು ಪಾಸಿಟಿವ್ ಆಗಿ ಇರಬೇಕು ಅಂತಂದರೆ ನೀವೇನಾದರೂ ಒಂದು ಕೆಲಸದಲ್ಲಿ ಆಕ್ಯುಪೈ ಆಗಿರಲೇಬೇಕು. ನೀವು ಸುಮ್ಮನೆ ಕೂತಿರ್ತೀರಾ ಅಂತಂದರೆ ಡೆಫಿನೆಟ್ಲಿ ಎಂಥವ್ರಿಗೂ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಮನುಷ್ಯರಿಗೆ. ಯಾವುದಾದ್ರೂ ಒಂದು ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರಿ ಅಷ್ಟೇ. ಕೆಲವರು ಕುಕ್ಕಿಂಗ್ ಇಷ್ಟ, ಕುಕ್ಕಿಂಗ್ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಏನೋ ಒಂದು ನಿಮ್ಮದು ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮಾಡ್ಕೊಂಡು ಹೋಗಿ. ನಾನು ಅದಕ್ಕೆ ವೀಡಿಯೋಸಲ್ಲಿ ಇನ್ವಾಲ್ವ್ ಆಗಿರ್ತೀನಿ. ಪಾಪು ಮಲಗಿದ್ದಾಗ ನಾನು ಇದೇ ರೀತಿಯೇ ಟೈಮ್ ಕಳೆಯೋದು. ಆ್ಯಂಡ್ ಕುಕ್ಕಿಂಗ್ ಯೂಶಲಿ ರಂಜಿತ್ ಇರುವಾಗ ಮಾಡ್ಕೊತೀನಿ. ಪಾಪು ಮಲಗಿದಾಗ ಎಡಿಟಿಂಗ್, ಶೂಟಿಂಗ್, ಈ ರೀತಿ ಕೆಲಸ, ಇನ್ನು ಚಿಕ್ಕ ಪುಟ್ಟ ಏನಾದರೂ ಕೆಲಸಗಳಿದ್ರೆ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ದಿನ ಆಮೇಲೆ ನಾನು ಮನೆಗಳಲ್ಲೆಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೋಬೋದು. ಒಂದು 5th ಮಂತ್ ಆದರೆ ಅವಾಗ ಇನ್ನೂ ಸ್ವಲ್ಪ ಬ್ಯುಸಿಯಾಗಿರುತ್ತೆ ನಂದು ರೂಟೀನು ಎವ್ರಿ ಡೇ. ಆ್ಯಂಡ್ ಫ್ರೂಟ್ಸ್ ಏನೇನು ತಿಂತೀರಾ ಅಂತ ಕೇಳ್ತೀರಾ. ನಾನು ಕರೆಂಟ್ಲಿ ಇವತ್ತಿನವರೆಗೂ ತಿಂತಿರೋದು ಮ್ಯಾಂಗೋ ತಿಂದಿದ್ದೀನಿ ಆ್ಯಂಡ್ ಪಪಾಯ, ಪೈನಾಪಲ್, ಇಷ್ಟೇ, ಇನ್ನೇನು ತಿಂದಿಲ್ಲ. ಇವಾಗ ಓಟ್ಸ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಟೈಮು. ಇನ್ಮೇಲಿಂದ ಬೇರೆ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಆರೆಂಜ್ ಈ ಥರ ಸಿಟ್ರಸ್ ಫ್ರೂಟ್ಸ್ನ ಅವಾಯ್ಡ್ ಮಾಡಿ ಅಷ್ಟೇ. ಫೋಟೋಶೂಟ್ ಮಾಡ್ತಿಲ್ವಾ ಮಂತ್ಲಿ ಅಂತ ಕೇಳ್ತಿದ್ದೀರಾ. ಇಲ್ಲ, ಫೋಟೋಶೂಟ್ ಮಂತ್ಲಿ ಮಾಡ್ತಾ ಇಲ್ಲ ನಾನು. ಬಟ್ 5th ಮಂತ್ ಕಂಪ್ಲೀಟ್ ಆದಮೇಲೆ ನಮ್ಮದು ಕಂಪ್ಲೀಟ್ ಫ್ಯಾಮಿಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಒಂದು ಥೀಮಲ್ಲಿ. ಆ ಟೈಮಲ್ಲಿ ಕೂಡ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಟಿಲ್ ಥಿಂಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ಕಲರ್ನ ಚೂಸ್ ಮಾಡಬೇಕು ಔಟ್ಫಿಟ್ಗೆ. ಪ್ರತಿಯೊಂದನ್ನು 3 ಜನದ್ದು ಒಂದೇ ಕಲರ್ ಆಗಿರಬೇಕು, ಈ ರೀತಿ ಎಲ್ಲ ಇನ್ನೂ ಪ್ಲ್ಯಾನಿಂಗ್ ಹೋಗ್ತಿದೆ ನನ್ನ ಮೈಂಡಲ್ಲಿ. ಒಟ್ಟಿನಲ್ಲಿ 5th ಮಂತ್ ಕಂಪ್ಲೀಟ್ ಆಗಿದ ತಕ್ಷಣ 6th ಮಂತಲ್ಲಿ ಫೋಟೋಶೂಟ್ ಮಾಡಿಸ್ತೀನಿ. ಪಾಪು ಸ್ವಲ್ಪ ದೊಡ್ಡವಳಾದರೆ ಫೋಟೋಸ್ಗೂ ಚೆನ್ನಾಗಿ ಕಾಣುತ್ತೆ. ಈಗ ಅವಳದು ಇನ್ನೂ ಪ್ರಾಪರಾಗಿ ನಾವು ಎತ್ಕೊಳ್ಳೋಕ್ಕಾಗಲ್ಲ. ಅವಾಗಾದರೆ ಚೆನ್ನಾಗಿ ಸಿಗ್ತಾಳೆ, ಚೆನ್ನಾಗಿರುತ್ತೆ ಫೋಟೋಶೂಟ್ ಮಾಡಿಸಿದ್ರೆ. ಹಂಗಾಗಿ ಆ ಟೈಮಲ್ಲಿ ಫೋಟೋಶೂಟ್ ಮಾಡಿಸ್ತೀನಿ. ಮಂತ್ಲಿ ಫೋಟೋಶೂಟ್ ಅಂತ ನಾನೇನು ಮಾಡ್ತಾ ಇಲ್ಲ ಮನೆಯಲ್ಲಿ. ಆ್ಯಂಡ್ ಜುಟ್ಟು ಹಾಕ್ಬಿಡಿ ಈಗಲೇ ಎತ್ತಿ ಕೂಡ್ಕೊಂಡಿರಲ್ಲ ಅಂತ ಒಬ್ರು ಹೇಳಿದ್ವಿ. ಈಗಲೇ ಏನು ಜುಟ್ಟು ಹಾಕಲ್ಲ, ನಾನು ಆ ಬ್ಲಾಗಲ್ಲಿ ಹೇಳಿದ್ದು ಲೈಕ್ ಜುಟ್ಟು ಹಾಕ್ಬೋದು, ಆ ರೀತಿ ಕೂದಲು ಬೆಳೆದಿದ್ದಾವೆ, ನಾನು ಸ್ವಲ್ಪ ದಿನ ಆದಮೇಲೆ ಜುಟ್ಟು ಹಾಕ್ಬೋದು ಇವಳಿಗೆ ಅಂತ ಹೇಳಿದ್ದೀನಿ ಅಷ್ಟೇ. ಐ ಥಿಂಕ್ ಜುಟ್ಟು ಹಾಕಲ್ಲ, ತುಂಬ ಮನ್ಸುಗಳೇ ಜುಟ್ಟು ಹಾಕಲ್ಲ. ನಾನು ಕೂಡ ಏನೂ ಹಾಕಲ್ಲ, ಅವಳು ಎಷ್ಟೇ ಲೆಂತ್ ಬೆಳೆದ್ರು ಕೂಡ ಹಾಕಲ್ಲ. ಓಕೆನಾ? ಹೌದು, ಅದು ನೆತ್ತಿ ಬಾಯಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನಿಮ್ಮ ಮಕ್ಳದು. ಲೈಕ್ ಅದು ಆಟ್ಬಿಟ್ಟು ಥರ ಬಡ್ಕೊತಿರುತ್ತೆ. ಅದೊಂದು ವರ್ಷ ಟೈಮ್ ತೊಗೊಳುತ್ತೆ ಕೂಡ್ಕೊಳ್ಳೋದಕ್ಕೆ. ಸ್ನಾನ ಮಾಡಿಸ್ಬೇಕಾದ್ರೂ ಅಷ್ಟೇ, ಅದು ಆ ಪಾರ್ಟ್ ಉಜ್ಬೇಕಾದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ. ಸ್ಲೋವಾಗಿ ಸ್ಮೂತಾಗಿ ವಾಶ್ ಮಾಡಿಬಿಡ್ತೀನಿ. ಆ್ಯಂಡ್ ಡೈಪರ್ ಡೈಲಿ ಯೂಸ್ ಮಾಡ್ತೀರಾ, ಯಾವಾಗಲೂ ಯೂಸ್ ಮಾಡ್ತೀರಾ, ನೈಟ್ ಟೈಮ್ ಯೂಸ್ ಮಾಡ್ತೀರಾ, ಈ ರೀತಿ ಕೇಳ್ತಿದ್ದೀರಾ. ನಾನು ನೈಟ್ ಟೈಮ್ ಯಾವತ್ತೂ ಡೈಪರ್ ಅವಳಿಗೆ ಯೂಸ್ ಮಾಡಲ್ಲ. ಆ್ಯಂಡ್ ನೈಟ್ ಟೈಮ್ ಅವಳು ಜಾಸ್ತಿ ವಾಶ್ರೂಮ್ ಕೂಡ ಹೋಗಲ್ಲ, ಎಲ್ಲೋ ಒಂದು ಫ್ಯೂ ಟೈಮ್ಸ್ ಅಷ್ಟೇ, 1 ಟೈಮ್ 2 ಟೈಮ್ ಇಷ್ಟೇ ಅವಳು ಹೋಗೋದು. ಆ್ಯಂಡ್ ಡೇ ಟೈಮ್ ಆದರೆ ಇವಾಗ ಫ್ರಾಕ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ರಾಂಪರ್ಸ್ ಟೈಪ್ ಬಟ್ಟೆಗಳನ್ನ ಅವಳಿಗೆ ಹಾಕ್ತೀನಿ ಅಂದಾಗ ನಾನು ಡೈಪರ್ ಯೂಸ್ ಮಾಡಲೇಬೇಕು. ಅದನ್ನು ನಾನು ಡೈಪರ್ ಚೇಂಜ್ ಮಾಡ್ತೀನಲ್ವ, ಆ ಟೈಮಲ್ಲಿ ಡೈಪರ್ ಚೇಂಜ್ ಮಾಡಬೇಕಾದ್ರೆ ಇಮಿಡಿಯೇಟಾಗಿ ಇನ್ನೊಂದು ಡೈಪರ್ನ ಹಾಕಲ್ಲ. 1 hour 2 hourವರೆಗೂ ನಾನು ಗ್ಯಾಪ್ ಕೊಟ್ಟಿರ್ತೀನಿ. ಸಮ್ಟೈಮ್ಸ್ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಒಂದು 1/2 hour ಕೊಡ್ತೀನಿ ಅಷ್ಟೇ. ರಾಂಪರ್ಸ್ ಇತ್ತು ಅಂದರೆ ಸಮ್ಟೈಮ್ಸ್ ಚೇಂಜೇ ಮಾಡಿಬಿಡ್ತೀನಿ, ಬೇರೆ ಬಟ್ಟೆ ಹಾಕ್ತೀನಿ. ಈ ರೀತಿ ಪ್ಲ್ಯಾನ್ ಮಾಡ್ಕೊತೀನಿ. ನಾನು ಕಂಟಿನ್ಯೂಸ್ ಆಗಿ ಅವಳಿಗೆಲ್ಲ ಡೈಪರ್ ಯೂಸ್ ಮಾಡಲ್ಲ. ಆ್ಯಂಡ್ ರ್ಯಾಷಸ್ ಕೂಡ ಅವಳಿಗೆ ಏನೂ ಆಗಿಲ್ಲ. ರ್ಯಾಷಸ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ. ರ್ಯಾಷಸ್ ಅವಳಿಗೆ ಏನೂ ಆಗಿಲ್ಲ. ಏನು ಗೊತ್ತಾ, ಡೈಪರ್ಸ್ ಜಾಸ್ತಿ ಅವರ್ಸ್ ಎಲ್ಲ ಹಾಕಿಬಿಡಬೇಡಿ. ಡೈಪರ್ ಫಿಲ್ ಆಗಿ ಗೊತ್ತಾಗುತ್ತೆ ಅಲ್ವಾ ನಿಮಗೇ ಎಷ್ಟೊತ್ತಾಗಿದೆ ಹಾಕಿ ಅಂತ ಹೇಳಿ. ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತೀರಿ ಅದನ್ನು. ಫಿಲ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಚೇಂಜ್ ಮಾಡಿಬಿಡಿ. ಚೇಂಜ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಹಾಕ್ಬಿಡಿ, ಸ್ವಲ್ಪ ಗ್ಯಾಪ್ ಕೊಡಿ, ಆಯಿತಾ. ಪಾಪುಗೆ ಐಬ್ರೋಸ್ ಇದೆ ಅಲ್ವಾ, ಇಲ್ಲಿ ಹರಳೆಣ್ಣೆ ಹಚ್ಚಿನ ಐಟಮ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಒಬ್ಬರು ಹೇಳಿದ್ದೀರಾ. ಅವಳಿಗೆ ಆಲ್ರೆಡಿ ತುಂಬ ಚೆನ್ನಾಗಿದೆ. ಬಟ್ ಸ್ಟಿಲ್ ನೀವು ಹೇಳಿರೋ ಸ್ಟೆಪ್ಸ್ನ ನಾನು ಫಾಲೋ ಮಾಡ್ತೀನಿ. ವ್ಯಾಕ್ಸಿನ್ ತಿಪ್ಪೆನಲ್ಲೇ ಕೂಡ ನಾವು ಹಾಕ್ಸಿದ್ದು. ನೀವು ಯಾವ ಏರಿಯಾದಲ್ಲಿ ಇರೋದು. ಆ್ಯಂಡ್ ತುಂಬ ಜನ ಈ ರೀತಿ ಕಮೆಂಟಲ್ಲಿ ಕೇಳಿದ್ದೀರಾ. ಆ್ಯಂಡ್ ಜಾಸ್ತಿ ಬಂದು ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ದೀರಾ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಕೂಡ ಕಮೆಂಟ್ ಮಾಡಿದ್ದೀರಾ. ನಿಮಗೆಲ್ರಿಗೂ ಗೊತ್ತಿದೆ ಅಂತ ಅನಿಸುತ್ತೆ. ನಾನು ಫೇಸ್ಬುಕ್ಕಲ್ಲೂ ಕೂಡ ಫ್ರಮ್ 1 ವೀಕಿಂದ ರೀಲ್ಸ್ನ ಅಲ್ಲೂ ಕೂಡ ಪೋಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ತಿಪ್ಪೇನಹಳ್ಳಿಲಿ ನಮಗೂ ಗೊತ್ತಿರಲಿಲ್ಲ, ನಾವು ಆಗ್ತಾನೆ ವಿಚಾರಿಸಿ ಹೋಗಿ ಹಾಕ್ಸಿದ್ದು. ಒಂದು 3 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಆ ಹಾಸ್ಪಿಟಲ್ಗೆ. ಆ್ಯಂಡ್ ನಾವಿರೋದು ಅಂದ್ರಳ್ಳಿಲಿ. ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತು, ಬಟ್ ಈಗ ಹೊಸ್ದಾಗಿ ನೋಡ್ತಿದ್ದೀರಲ್ವ, ಅವ್ರಿಗೆ ಗೊತ್ತಿರಲ್ಲ, ಹಂಗಾಗಿ ಕೇಳ್ತಿರ್ತೀರ. ನಾವಿರೋದು ಅಂದ್ರಳ್ಳಿಲಿ. ಆ್ಯಂಡು ಮೋಷನ್ ಎವ್ರಿ ಡೇ ಹೋಗ್ತಾಳ ವಿಹಾ ಅಂತ ಕೇಳ್ತಿರ್ತೀರಾ. ಹೌದು, ಸಮ್ಟೈಮ್ಸ್ ಡೈಲಿ ಹೋಗ್ತಾಳೆ, ಸಮ್ಟೈಮ್ಸ್ ಗ್ಯಾಪ್ ಆಗುತ್ತೆ, 2 days ಈ ರೀತಿ ಗ್ಯಾಪ್ ಆಗುತ್ತೆ. 1 ವೀಕ್ವರೆಗೂ ಗ್ಯಾಪ್ ಆದ್ರೂ ಅದು ನಾರ್ಮಲ್ ಅಂತ ಡಾಕ್ಟ್ರ್ ಹೇಳ್ತಾರೆ. ಒಬ್ಬರು ಕಮೆಂಟ್ ಮಾಡಿದ್ವಿ 20 ಡೇಸಿಂದ ಮೋಷನ್ ಪ್ರಾಪರಾಗಿ ಹೋಗ್ತಿಲ್ಲ ಅಂತ. ಒನ್ಸ್ ನಿಮ್ಗೆ ಏನಾದರೂ ಆ ಥರ ಡೌಟ್ ಇದ್ದರೆ ಒಂದು ಡಾಕ್ಟ್ರ್ ಒಪಿನಿಯನ್ನ ತೊಗೊಳ್ಳಿ, ಕನ್ಸಲ್ಟ್ ಮಾಡಿ. ವಿಹಾ ಆರಾಮಾಗಿ ಹೋಗ್ತಿದ್ದಾಳೆ. ಈ ಥರದ್ದೆಲ್ಲ ತುಂಬ ಅಬ್ಸರ್ವ್ ಮಾಡಿ ಆಯಿತಾ. ಪ್ರತಿಯೊಂದೂ ಪಾಪುದು ಮೋಷನ್ ಆಗಿರ್ಬೋದು ಆ್ಯಂಡ್ ಸ್ಮೆಲ್ಗಳಾಗಿರ್ಬೋದು ಪ್ರತಿಯೊಂದು ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಮಾಂಗಲ್ಯ ಚೈನ್ ಎಷ್ಟು ಗ್ರಾಮ್ಸ್ ಇದೆ ಅಂತ ಒಂದಿಬ್ರು ಕೇಳಿದ್ರಿ. ಇದು ನಂದು ಅರೌಂಡ್ ಈ ತಾಳಿ ಎಲ್ಲ ಸೇರಿ 41
40 to 41 ಇಷ್ಟು ಇದರಲ್ಲಿದೆ. ಚಿಕ್ಕಿ ಅಂತ ಅನಿಸಿ ನಿಮ್ಮ ತಂಗಿಗೆ ಆಂಟಿ ಅಂತ ಕರೆಯೋಕ್ಕೆ ಹೇಳ್ಬೇಡಿ, ಪಾಪುಗೆ ಅಂದರೆ ವಿಹಾಗೆ ಅಂತ ಹೇಳ್ತಿದ್ದೀರಾ, ಈಗಲಿಂದನೇ ಚಿಕ್ಕಿ ಅಂತ ರೂಢಿ ಮಾಡಿ ಅಂತ. ಹೌದು, ನಾನು ಚಿಕ್ಕಿ ಅಂತಲೇ ಆ ಥರನೇ ಅವಳು ಹುಟ್ಟೋದಕ್ಕಿಂತ ಮುಂಚೆನೇ ಚಿಕ್ಕಿ ಆಗ್ತಿದ್ದಾಳೆ ನನ್ನ ತಂಗಿ, ಈ ಥರನೇ ಕನ್ವರ್ಸೇಷನ್ ಮಾಡ್ತೇ ಇದು. ಬಟ್ ಆಂಟಿ ಅಂತ ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಅಮ್ಮವರೆಲ್ಲನೇ ಅದನ್ನು ಆಂಟಿ ನೋಡು, ಆಂಟಿ ಫೋನ್ ಮಾಡಿದ್ದಾಳೆ, ಈ ರೀತಿ ಅವರಿಂದನೇ ಅಂತ ಸ್ಟಾರ್ಟ್ ಆಗಿದ್ದು. ಇನ್ಮೇಲಿಂದ ಎಲ್ಲರ ಹತ್ರನೂ ನಾನು ಚಿಕ್ಕಿ ಅಂತಲೇ ಹೇಳಿಸ್ತೀನಿ. ಚೆನ್ನಾಗಿರಲ್ಲ ನಿಜವಾಗ್ಲೂ, ನನಗೇನೆ ಒಂಥರ ಅನಿಸ್ತಾ, ಹೌದಲ್ವ ನಾನೇ ಆಂಟಿ ಅಂತ ಅನಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು. ಚಿಕ್ಕಿನೇ ಚೆನ್ನಾಗಿದೆ. ಅವಳು ನನ್ನ ತಂಗಿನೇ ಇನ್ನೂ ಚಿಕ್ಕವಳು, ಒಳ್ಳೆ ಆಂಟಿ ಅಂದರೆ ಹೆಂಗಿರುತ್ತೆ, ಆ್ಯಂಡ್ ಅವಳು ಚಿಕ್ಕಿನೇ ಆಗಬೇಕಿರೋದು. ಕೆಲವೊಬ್ಬರು ಚಿಕ್ಕಮ್ಮನ್ನೇ ಆಂಟಿ ಅಂತಾರೆ ಕೆಲವು ಕಡೆ, ಬಟ್ ನನ್ನ ತಂಗಿಗೆ ಅವಳು ಚಿಕ್ಕಿ ಅಂತಲೇ ಕರೀರಿ, ಚೆನ್ನಾಗಿರುತ್ತೆ. ನೀವು ಮನೆ ಎಕ್ಸ್ಪೆನ್ಸಸ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಹೇಳಿ ಅಂತ ಕೇಳಿದ್ದೀರಾ. ನಾನು ಆ ರೀತಿ ನಿಜವಾಗ್ಲೂ ಏನೂ ಬುಕ್ಕಲ್ಲಿ ಬರೆದಿಟ್ಕೊಳ್ಳಲ್ಲ. ಇಷ್ಟೇ ಖರ್ಚಾಗಬೇಕು ಮಂತ್ಲಿ, ಇಷ್ಟೇ ಗ್ರೋಸರೀಸ್ ತರಬೇಕು ಅಂತ ನಿಮಗೆ ಗೊತ್ತಿದೆ ಅಲ್ವಾ. ನಾನೆಲ್ಲನೂ ಯಾವಾಗ ಏನು ಖಾಲಿ ಆಗುತ್ತೋ ಆವಾಗ ತರಿಸ್ಕೋತಿದ್ದೀನಿ. ಮಂತ್ಲಿ ಶಾಪಿಂಗ್ ಅಂತ ನಾನು ಮಾಡ್ತಾಯಿಲ್ಲ ಗ್ರೋಸರೀಸ್ದು. ಬಟ್ ಒಂದು ಸರಿ ನಾನು ಎಲ್ಲನೂ ಟ್ರೈ ಮಾಡಬೇಕು, ನನಗೂ ಗೊತ್ತಾಗಬೇಕು ಎಷ್ಟು ಖರ್ಚಾಗ್ತಿದೆ ಮನೇಲಿ ಅಂತ. ಫ್ರೂಟ್ಸ್ದಾಗಿರ್ಬೋದು, ವೆಜಿಟೇಬಲ್ಸ್ದಾಗಿರ್ಬೋದು, ನಾನ್ ವೆಜ್ದು ಪ್ರತಿಯೊಂದೂ, ಹಾಲು ಮೊಸರು, ನೋಡೋಣ ಯಾವುದಾದ್ರೂ 1 ಮಂತ್ ನಾನು ಪ್ರತಿಯೊಂದೂ ಬರೆದು ಡೈರಿಲಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಫ್ ಪಾಸಿಬಲ್ ಇವತ್ತು June 1, ಇವತ್ತಿಂದನೇ ಆದರೆ ನಾನು ಡೈರಿಲಿ ಬರೆದು ಇಟ್ಕೊತೀನಿ. ಅಟ್ ಎಂಡ್ ಆಫ್ ದ ಡೇ ನಾವು ಅರ್ನ್ ಮಾಡೋದೇ ಹೊಟ್ಟೆಗಾಗಿ. ನಾನು ಅದರಲ್ಲೆಲ್ಲ ಲಿಮಿಟ್ ಏನು ಇಡೋಕ್ಕೋಗಲ್ಲ. ರಂಜಿತ್ ಕೂಡ ಅಷ್ಟೇ. ಬಟ್ ಆಚೆ ತಿನ್ನೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಆದಷ್ಟು ಅವಾಯ್ಡ್ ಮಾಡೋದಕ್ಕಿಂತ ಕಂಪ್ಲೀಟ್ ಸ್ಟಾಪ್ ಮಾಡೋದೇ ಬೆಟರ್ ಅಂತ ನನಗೆ ಯಾವಾಗಲೂ ಅನಿಸ್ತಿರುತ್ತೆ. ಬಟ್ ಸ್ಟಿಲ್ ಸಿಚುಯೇಷನ್ ಡಿಮ್ಯಾಂಡ್ ಮಾಡುತ್ತೆ. ನಾನು ಅಡುಗೆ ಮಾಡ್ಕೊಳಕ್ಕಾಗಿರಲ್ಲ. ಇವಾಗ ಎಕ್ಸಾಂಪಲ್ ನಾವು ವ್ಯಾಕ್ಸಿನ್ ಹಾಕ್ಸೋಕ್ಕೆ ಹೋದಾಗ ಪಾಪುಗೆ 3 ಹಂಗೆ ಹೋದ್ವಿ. ಅವತ್ತು ಫುಲ್ ಡೇ ಬರೀ ವ್ಯಾಕ್ಸಿನೇಷನ್ ಡಿಸ್ಕಷನಲ್ಲೇ ಇದ್ವಿ. ಎಲ್ಲ ಹಾಕ್ಸ್ಬೇಕು ಏನು ಪ್ರತಿಯೊಂದು ಇನ್ಫಾರ್ಮೇಷನ್ ನಮಗೂ ಗೊತ್ತಿರಲಿಲ್ಲ. ಅದಾದಮೇಲೆ ಬಂದ್ವಿ ಅಲ್ವಾ, ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬರೋ ಅಷ್ಟರಲ್ಲಿ 4:30 ಆಗಿತ್ತು. ಅವಾಗ ಅಡುಗೆ ಮಾಡೋಕ್ಕಾಗಲ್ಲ ಪಾಪನ ಬಿಟ್ಟು. ಆ ಟೈಮಲ್ಲಿ ನಾನು ಕೂಡ ಊಟ ಮಾಡಲೇಬೇಕಾಗುತ್ತೆ, ಬಿಕಾಸ್ ಟ್ಯಾಬ್ಲೆಟ್ಸ್ ತೊಗೋತಿರ್ತೀನಿ, ನನಗೂ ಕೂಡ ಸುಸ್ತಾಗ್ತಿರುತ್ತೆ ಅಲ್ವಾ. ಆವಾಗ ಏನೂ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಒಳ್ಳೆ ಫುಡ್ ತೊಗೊಂಡು ಬಂತಿದ್ರೆ ಏನಾಗಲ್ಲ ಒಂದು ಟೈಮು. ಬಟ್ ಅವಾಯ್ಡ್ ಮಾಡಬೇಕು. ಬಟ್ ಸಿಚುಯೇಷನ್ ಡಿಮ್ಯಾಂಡ್ ಇದ್ದಾಗ ಅಷ್ಟೇ ನಾನು ಆಚೆ ತಿಂತಿರೋದು. ನಿಮಗೆ ಗೊತ್ತಿದೆ ಬ್ಲಾಗ್ಸಲ್ಲಿ. ಫಸ್ಟ್ 3 ಮಂತ್ಸ್ ಅಂತೂ ಈಗ ಪರವಾಗಿಲ್ಲ ನನಗೆ. ಆ ಸ್ಟಿಚಸ್ ಪೇನ್ ಎಲ್ಲ ಇರುತ್ತೆ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ, ಜಾಸ್ತಿ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ, ಈ ರೀತಿ ಆಗ್ತಿರುತ್ತೆ ಫಸ್ಟ್ 3 ಮಂತ್ಸ್. ಈಗ ನನಗೆ ಪರವಾಗಿಲ್ಲ, ಚೆನ್ನಾಗಂತ ಅನಿಸ್ತಿದೆ, ಆರಾಮಾಗಿದ್ದೀನಿ ಅಂತ ಅನ್ನಿಸ್ತಿದೆ. ಸೊ ಕುಕ್ಕಿಂಗ್ ಕಡೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ, ಜಾಸ್ತಿ ಟೈಮ್ ತೊಗೊಂಡು ಒಳ್ಳೊಳ್ಳೇದು ಮಾಡ್ಕೊಂಡು ಒಳ್ಳೆ ಪ್ರೋಟೀನ್ ಫುಡ್ ತೊಗೋಬೇಕು ಅಂತ ಅನ್ಕೋತಿದ್ದೀನಿ. ನೋಡೋಣ. ಬಟ್ ಸ್ಟಿಲ್ ಈಗಲೂ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ತಿಂತಾಯಿದ್ದೀವಿ. ಫಸ್ಟ್ 3 ಮಂತ್ಸಲ್ಲಿ ಫಸ್ಟ್ ಅಂದರೆ 2 ಮಂತ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನಾವು ಬೆಂಗಳೂರಿಗೆ ಬಂದ್ವಿ 3rd ಮಂತಲ್ಲಿ. ಆ 3rd ಮಂತಲ್ಲಿ ಸ್ವಲ್ಪ ಬೇಗ ಯಾವುದಾಗುತ್ತೋ ಅದನ್ನು ಮಾಡ್ಕೊಂಡು ತಿಂದಿರೋದೇ ರಿಪೀಟೆಡ್ ಆದರೂ ಪರವಾಗಿಲ್ಲ ಅಂತೇಳಿ. ಜಾಸ್ತಿ ಫ್ರೀಕ್ವೆಂಟಾಗಿ ಏನು ಮಾಡ್ತಿರ್ತೀನೋ ಅದನ್ನೇ, ಲೈಕ್ ಪಾಲಕ್ ಪಪ್ಪು ಆಗಿರ್ಬೋದು, ಬೇಳೆ ಸಾಂಬಾರು, ತರಕಾರಿ ಸಾಂಬಾರು, ಈ ಥರದ್ದೇ ಮಾಡ್ಕೊಂಡು ತಿಂದಿರೋದು. ಆ್ಯಂಡ್ ನಾನ್ ವೆಜ್ ಕೂಡ ನಾವು ಸಾಂಬಾರು ಅಂತ ಹೇಳ್ಬಿಟ್ಟು ನಾನು ಅವಾಯ್ಡ್ ಮಾಡಿದೆ ಅವಾಗ. ಈಗ ಪರವಾಗಿಲ್ಲ, ಒಂದು ರೇಂಜಿಗೆ ಒಳ್ಳೊಳ್ಳೆ ಫುಡ್ನ ಮಾಡ್ಕೊಂಡು ತಿಂತಾಯಿದ್ದೀವಿ. ಮೇಯ್ನ್ ಏನು ಗೊತ್ತಾ, ನಮಗೆ ಟೈಮ್ ಸಾಕಾಗಲ್ಲ ಅಡುಗೆ ಮಾಡಬೇಕಾದ್ರೆ. ಪಾಪು ಇರೋದ್ರಿಂದ ತುಂಬ ಟೈಮ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಕುಕ್ಕಿಂಗಿಗೆ. ರಂಜಿತ್ ಇದ್ದರೆ ಓಕೆ. ಸಮ್ಟೈಮ್ಸ್ ಅವರು ಬರೋದು ಲೇಟಾಗಿರುತ್ತೆ, ಲೈಕ್ 8 ಗಂಟೆಗೆಲ್ಲ ಬರ್ತಾರೆ ನೈಟ್ ಟೈಮ್. ಅವ್ರು ಬಂದಾಗ ನನಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ಆಗೋವಂಥದ್ದೇ ನೋಡಬೇಕು, ಬಿಕಾಸ್ ಅವ್ರಿಗೂ ಹಶ್ವಾಗ್ತಿರುತ್ತೆ. ಮಧ್ಯಾಹ್ನ ಊಟ ಮಾಡಿರ್ತಾರೆ. ಆ್ಯಂಡ್ ಅವರು ಸ್ನ್ಯಾಕ್ಸ್ ಪರ್ಸನ್ ಅಲ್ಲ, ಸ್ನ್ಯಾಕ್ಸ್ ಏನೂ ತಿನ್ನಲ್ಲ. ಈವ್ನಿಂಗ್ ಮ್ಯಾಕ್ಸಿಮಮ್ ತಿಂದರೆ 1 ಕಪ್ ಕುಡಿದ್ರೆ 1 ಕಪ್ ಕಾಫಿ ಆಫೀಸಲ್ಲಿ, ಅಷ್ಟು ಬಿಟ್ಟರೆ ಸ್ನ್ಯಾಕ್ಸ್ ಎಲ್ಲ ಅವ್ರು ತಿನ್ನಲ್ಲ. ಸೊ ಹಂಗಾಗಿ ಅವ್ರಿಗೂ ಹಶ್ವಾಗ್ತಿರುತ್ತೆ ಅಂತೇಳಿ ನಾನು ಬೇಗನೆ ಆಗೋ ಥರ ಅಡುಗೆ ಮಾಡ್ತೀನಿ. ಇನ್ನು ಫ್ರೂಟ್ಸ್ ಏನಾದರೂ ಮನೇಲಿರುತ್ತೆ, ತಿಂದರೆ ಮತ್ತೆ ಊಟ ಸೇರಲ್ಲ ಅಂತೇಳಿ ಅವ್ರು ಫ್ರೂಟ್ಸ್ನ ಯೂಶ್ವಲಿ ಆಫ್ಟರ್ ಡಿನ್ನರ್ ತೊಗೋತಾರೆ, ಈ ರೀತಿ. ಆ್ಯಂಡ್ ವೆಯ್ಟ್ ಲಾಸ್ ಬಗ್ಗೆ ಅಂತೂ ತುಂಬ ಜನ ಕೇಳಿದ್ದೀರಾ. ವೆಯ್ಟ್ ಲಾಸ್ ನಂದು ಕೂಡ ಟಮ್ಮಿ ಫ್ಯಾಟ್ ಇದೆ, ಹೇಗೆ ಲಾಸ್ ಮಾಡಬೇಕು ಅಂತ. ಡೆಫಿನೆಟ್ಲಿ 6th ಮಂತ್ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಲ್ವ ಎಕ್ಸಸೈಸಸ್, ಅವಾಗ ನಿಮಗೆ ಹೇಳ್ತೀನಿ. ಸ್ಟಿಲ್ ಇವಾಗ ಎಷ್ಟೊಂದು ಜನ, ಇವಾಗ ನಾನು ಅಂದರೆ 3rd ಮಂತ್ ಕಂಪ್ಲೀಟ್ ಆಗಿ 4th ಮಂತ್ ರನ್ನಿಂಗ್ ಇದೆ. ಬಟ್ 6th ಮಂತ್ ಇರೋರು ಇದ್ದಾರೆ, ಅಂದರೆ ಆಫ್ಟರ್ ಡೆಲಿವರಿ 6th ಮಂತ್ ಆಗಿದೆ, ಅಂದರೆ ಡೆಲಿವರಿ ಆಗಿ 6 ಮಂತ್ ಆಗಿರೋರು ಕೂಡ ನನ್ನ ಬ್ಲಾಗ್ಸ್ನ ನೋಡ್ತಿರ್ತಾರೆ. ನಾವು ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಯಾವ ರೀತಿ ಫ್ಯಾಟ್ ಲಾಸ್ ಮಾಡೋದು ಹೇಳಿ ಅಂತ. ನಾನು ಕೆಲವೊಂದಷ್ಟು ಎಕ್ಸಸೈಸ್ ಅವಾಗ ಮುಂಚೆ ಟಮ್ಮಿ ಫ್ಯಾಟ್ ಲಾಸ್ ಮಾಡೋದಾಗಿರ್ಬೋದು ಇದೆಲ್ಲನೂ ಫಾಲೋ ಮಾಡ್ತಿದ್ದೆ, ಅದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡೇ. ಬಟ್ ಈಗ ನಾವು ಪೋಸ್ಟ್ ಬಾಟಮ್ ಎಕ್ಸಸೈಸಸ್ ಸಪ್ರೇಟ್ ಬರ್ತವೆ. ನೀವೇನು ಜಿಮ್ಗೆ ಹೋಗಬೇಕಾಗಿಲ್ಲ, ಆರಾಮಾಗಿ ಯೂಟ್ಯೂಬಲ್ಲೇ ಸರ್ಚ್ ಮಾಡಿಕೊಂಡು ನೀವು ಮನೆಯಲ್ಲೇ ಯೋಗ ಮ್ಯಾಟ್ ಹಾಕ್ಕೊಂಡು ಆರಾಮಾಗಿ ಎಕ್ಸಸೈಸ್ ಮಾಡ್ಬೋದು. ಸ್ಟಾರ್ಟಿಂಗೇ ತುಂಬ ದೊಡ್ಡದಾಗೆಲ್ಲ ತುಂಬ ಟೈಮ್ ತೊಗೊಂಡು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡೋಗಿ ಎಕ್ಸಸೈಸಸ್ನ, ಅಷ್ಟೇ ಹೇಳೋದು. ಇನ್ನೇನಿಲ್ಲ, ಆದಷ್ಟು ಎಲ್ಲ
ಕಮೆಂಟ್ಸ್ನ ಬರ್ಕೊಂಡು ಆನ್ಸರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಆಯಿತಾ, ಹೇಳ್ತೀನಿ ನಾನು ನಿಮ್ಮ ಜೊತೆ ಇನ್ನೂ ಏನಾದರೂ ಇದ್ದರೆ. ಅಷ್ಟೇ ಗೈಸ್, 6th ಮಂತಲ್ಲಿ ನಾನು ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಲ್ವ, ಅವಾಗ ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ. ಆದಷ್ಟು ಎಕ್ಸಸೈಸಸ್ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಬೇಕು. ನಾನು ಏನು ಜಿಮ್ಗೆ ಹೋಗೋ ಪ್ಲ್ಯಾನ್ ಮಾಡಿಲ್ಲ, ಬಿಕಾಸ್ ಪಾಪ ಇರ್ತಾಳೆ, ಅವಳನ್ನ ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಅಷ್ಟೇ. ಸುಮಾರಷ್ಟು ವೀಡಿಯೋಸ್ ಸಿಗುತ್ತೆ ನೋಡಿ ನೀವು, ಪೋಸ್ಟ್ ಮಾರ್ಟಮ್ ಎಕ್ಸಸೈಸಸ್, ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಸುಮಾರಷ್ಟು ನಿಮ್ಗೆ ಎಲ್ಲಿ ವೆಯ್ಟ್ ಗೇನ್ ಆಗಿದೆ, ಕಂಪ್ಲೀಟ್ ಒಬ್ಬೊಬ್ಬರು ಬಾಡಿ ಫುಲ್ ವೆಯ್ಟ್ ಗೇನ್ ಆಗಿರ್ತಾರೆ, ಅದಕ್ಕೆ ಸಪ್ರೇಟ್ ಎಕ್ಸಸೈಸಸ್ ಇರ್ತವೆ. ಟಮ್ಮಿ ಫ್ಯಾಟ್ ರೆಡ್ಯೂಸ್ ಮಾಡೋದಕ್ಕೆ ಸಪ್ರೇಟ್ ಎಕ್ಸಸೈಸಸ್ ಇರ್ತವೆ. ಚೆಕ್ ಮಾಡಿ ಅದನ್ನ ನೀವು ಫಾಲೋ ಮಾಡಿ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಡೇ 1ಇಂದನೇ ಸ್ವಲ್ಪ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಸ್ಟಾರ್ಟಿಂಗೇ ದೊಡ್ಡ ಎಕ್ಸಸೈಸಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ನೀವು 6 ಮಂತ್ ಬ್ರೇಕ್ ಕೊಟ್ಟಿರ್ತೀರ, ಇವಾಗ ಸ್ಟಾರ್ಟ್ ಮಾಡಿರ್ತೀರಲ್ವ, ಹಾಗಾಗಿ. ಆಮೇಲೆ ವಿಹಾ ಎದ್ದೊಳ್ತಾಳೆ. ವಿಹಾ ಎದ್ದಿದ್ದಾದಮೇಲೆ ಬ್ಲಾಗಲ್ಲಿ ತೋರಿಸ್ತೀನಿ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಇಲ್ಲಿ ಏನು ನೋಡ್ತಿರೋದು ನೀವು? ಅಲ್ಲೇ ಹಾಂ, ಆಟ ಆಡ್ಕೊಳ್ತೀವಿ. ಆ್ಯಕ್ಚುಲಿ ಅವಳು ನಿದ್ದೆಯಿಂದ ಈಗ ತಾನೇ ಎದ್ಲು, ಒಂದು 15 ಮಿನಿಟ್ಸ್ ಆಯಿತು ಅಂತ ಅನಿಸುತ್ತೆ ಅಷ್ಟೇ. ಆ್ಯಂಡು ಈ ವ್ಲಾಗ್ ಲೆಂತ್ ಆಗಿರ್ಬೋದು, ಇನ್ನೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ನೈಟ್ ಏನಾದರೂ ಅಡುಗೆ ಮಾಡ್ತೀನಿ, ಅದ್ರ ರೆಸಿಪಿ ಅಟ್ಯಾಚ್ ಮಾಡೋಣ ಅಂತ. ಬಟ್ ಲೆಂತ್ ಆಗ್ಬೋದು, ನಿಮಗೂ ಕೂಡ ಲೆಂತ್ ಆದರೆ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ, ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟು ಈ ಥರ ಯಾವಾಗಾದರೂ ಮಿಡಲಲ್ಲಿ ಮಾಡ್ತಾಯಿರ್ತೀನಿ, ಒಂದು 15 ಡೇಸ್ ಒನ್ಸ್ ಆದ್ರೂ. ಪ್ರೀವಿಯಸ್ ವ್ಲಾಗ್ ಕಮೆಂಟ್ಸ್ ಎಲ್ಲ ನಾನು ನೋಟ್ ಡೌನ್ ಮಾಡಿಕೊಂಡು ನಿಮ್ಮ ಕಮೆಂಟ್ಸ್ಗೆಲ್ಲನೂ ನಾನು ವ್ಲಾಗಲ್ಲೇ ಆನ್ಸರ್ ಮಾಡ್ತೀನಿ. ಸೊ ದಟ್ ಬೇರೆ ವ್ಲಾಗ್ಸ್ ನೋಡ್ತಾರೆ ಅಲ್ವಾ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಅಂದರೆ ಎಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡಲ್ಲ, ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿರೋ ಥರ ಇರಬೇಕು, ನಿಮಗೆ ನನ್ನ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗಬೇಕು, ಯೂಸ್ ಆಗೋ ಥರ, ಆ ಥರದ್ದೆಲ್ಲ ನಾನು ನೋಟ್ ಮಾಡಿಕೊಂಡು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.